ಏನಾದರೂ ಈ ಬೆಳೆದಂಥ ಡೆವಲಪ್ಮೆಂಟ್ ಆಯ್ತಪ್ಪ ಅಂತಂದ್ರೆ ಭಾರತದ ರಾಜಕೀಯದಲ್ಲಿ ಹೊಸ ಮನ್ವಂತರ ಸ್ಟಾರ್ಟ್ ಆಗ್ಬೋದು ಅಂತೇಳಿ. ಯಾಕಂದ್ರೆ ಈಗಾಗಲೇ ಬಿ ಜೆ ಪಿನೂ 240 ಅದ, ಅದಕ್ಕೆ ಇಂಡಿಯಾ ಗಠಬಂಧನ ಒಂದು ಹೆಚ್ಚು ಅದೇ ಲೆವೆಲ್ದಲ್ಲಿ ಬಂದು ನಿಂತದ. ಒಂದು ವೇಳೆ ಇವರಿಬ್ಬರು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಬಂದ್ರಪ್ಪ ಅಂದ್ರೆ ಒಂದಾದ್ರಪ್ಪ ಅಂದ್ರೆ ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ ಆ ದಿಶೆಯಲ್ಲೇ ಅವರಿಬ್ಬರು ಒಂದಾಗೆ ಏನಾದರೂ ಇಂಡಿಯಾ ಗಠಬಂಧನ ಜೋಡಿ ಕೂಡಿದ್ರಪ್ಪ ಅಂತಂದ್ರೆ ಸೆಂಟ್ರಲ್ ಚೇಂಜ್ ಆಗ್ತದೆ ಗೌರ್ಮೆಂಟ್ ಅನ್ನುವಂಥದ್ದು. ಮೋದಿಯವ್ರ ಸರ್ಕಾರ ಚೇಂಜ್ ಆಗ್ತದೆ ಅನ್ನುವಂಥ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಮೋದಿಯವರು ಇದನ್ನು ಏನಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಮತ್ತು ತಮ್ಮ ಅಸ್ತಿತ್ವ ಹೆಚ್ಚು ಮಾಡೋ ಜೊತೆಗೆ ನಿತೀಶ್ ಅವರು ಈ ಸಂದರ್ಭದಲ್ಲೇ ಬದಿಗೆ ಸರಿಸಬೇಕು ಅನ್ನೋಂಥ ಶತಾಯ ಪ್ರಯತ್ನ ನಡೆಸಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ದಿಶೆಯಲ್ಲಿ ನಿತೀಶ್ ಅವರು ಬಹಳ ದೂರ ಬಂದಿದ್ದಾರೆ. ಮತ್ತು ಈ ಒಂದಿಷ್ಟು ಶಾರ್ ಅವರು ಒಂದು ಸ್ವಲ್ಪ ಏನೋ ಈಗ ನಿಮ್ಗೆ ಹೇಳಿದಂಗೆ ಗಡಿಬಿಡಿ ಮಾಡಿದ್ರು ನಾವು ವಿಷಯದಲ್ಲೇ. ಸುಮ್ಮನೆ ನಿತೀಶ್ ಅವ್ರಿಗೆ ಒಪ್ಪಿಸಿಬಿಟ್ಟಿದ್ರೆ ಇದು ಅವ್ರು ಸಿ ಎಂ ಮಾಡಿದ್ರೆ ಇದು ಪ್ರಾಬ್ಲಮ್ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಟ್ ಅದರ ಏನಪ್ಪ ಅಂದ್ರೆ ತಮ್ಮವರನ್ನ ತಮ್ಮ BJPಗರನ್ನ ಈ ಸಲ ಸಿ ಎಂ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ ಕಾರಣಕ್ಕಾಗಿ ಸಹಜವಾಗಿಯೇ ಇವತ್ತು ನಮ್ಮ ನಿತೀಶ್ ಅವರು ತಾನೂ ಸಿ ಎಂ ಆಗಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ. ಬಟ್ ಈಗ ಅದು ಯಶಸ್ವಿ ಆಗೋ ಸಾಧ್ಯತೆಗಳು ಕೂಡಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈವನ್ನ ಅಲ್ಲಿಯ ಏನಪ್ಪ ಅಂತಂದ್ರೆ ಚಿರಾಗ್ ಪಾಸ್ವಾನ್ ಅವರ ಟೀಮ್ನಿಂದಲೂ ಕೆಲವಷ್ಟು ಹೊಡ್ಕೊಂಡು ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲೇ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಅಲ್ಲೇ ಮತ್ತೊಂದು ಇನ್ನೊಂದು ಏನಪ್ಪ ಅಂತಂದ್ರೆ